ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಸಪ್ತಪದಿ ತುಳಿದು ಮನೆಗೆ ಬೆಳಕಾಗಿ ಬಂದಂತವಳೆ ಮನೆಯಲ್ಲಿದ್ದಂತವರನ್ನ ಹೊರಗೆ ಹಾಕಿರುವಂತಹ ಘಟನೆ ನಡೆದಿರೋದು. ಪತ್ನಿ ಮದುವೆಯಾದ ನಂತರದಲ್ಲಿ ಮನೆಗೆ ಬಂದಿದ್ದಾಳೆ. ಆ ನಂತರದಲ್ಲಿ ಪತಿ ಹಾಗೂ ಅತ್ತೆಯನ್ನೇ ಹೊರಗೆ ಹಾಕಿದ್ದಾಳೆ. ಮನೆಗೆ ಬೆಳಕಾಗಬೇಕಿದ್ದವಳು ಒಂದು ರೀತಿಯಲ್ಲಿ ಈಗ ಮನೆಗೆ ಗ್ರಹಣ ಬಡದಂತಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಸ್ತಿಗಾಗಿ ಪತಿ ಹಾಗೂ ಅತ್ತೆಯನ್ನೇ ಹೊರ ಹಾಕಿದ್ದಾಳೆ ಯಾಯ್ನಾತಿ. ಬದುಕು ಬೀದಿಗೆ ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 35 ವರ್ಷದ ಹಿಂದೆ ರಾಧಮ್ಮ ಹಾಗೂ ವಿಶ್ವನಾಥ್ ಇಬ್ರು ಕೂಡ ಮದುವೆ ಆಗಿದ್ರು. ಗಂಡ ಹೆಂಡತಿ ಅತ್ತೆ ಇಬ್ಬರದ್ದು ಸುಖಿ ಸಂಸಾರ ಅನ್ನುವಂತಿತ್ತು. ಆದ್ರೆ ಈಗ ಆಸ್ತಿಗಾಗಿ ಈ ರೀತಿ ಆಗಿರೋದು. ಗಂಡನ ಆಸ್ತಿಯ ಮೇಲೆ ಕಣ್ಣು ಬಿದ್ದಿದೆ. ಆ ನಂತರದಲ್ಲಿ ಅತ್ತೆ ಹಾಗೂ ಗಂಡನನ್ನೇ ಹೊರಗೆ ಹಾಕಿದ್ದಾರೆ. 4 ವರ್ಷದ ಹಿಂದೆ ಆಸ್ತಿಯನ್ನ ಈ ರಾಧಮ್ಮ ಲಪಟಾಯಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾವಾಗ ಆಸ್ತಿ ಸಿಕ್ತೋ ಆಸ್ತಿ ಸಿಗೋವರೆಗೂ ಅಷ್ಟೇ. ಆ ನಂತರದಲ್ಲಿ ಅತ್ತೆಯನ್ನೇ ಹೊರಗೆ ಹಾಕಿದ್ದಾರೆ. ಅತ್ತೆ ಎಲ್ಲಿ ಹೋಗ್ಲಿ, ನಾನು ಇಷ್ಟು ವರ್ಷ ಬಾಳಿ ಬದುಕಿದಂತ ಮನೆ, ನಾನು ಎಲ್ಲಿ ಹೋಗ್ಬೇಕು ಅಂತ ಅಳ್ತಾ ಇದ್ದಾರೆ. ಇವ್ರಿಗೆ ನನಗೆ ಸಂಬಂಧ ಏನಾಯ್ತು? ಏನಾಯ್ತು ಸಂಬಂಧ? ಏನಾಗೈತೆ? ಏನಾಯ್ತು? ನನ್ನ ತಂಗಿ ಗಂಡನ ಅಳಿಯ ಅವರು ಇವರೆಲ್ಲ ಸೇರ್ಕೊಂಡು ಆಸ್ತಿ ಹೊಡೆದ್ಬಿಟ್ರು. ಯಾರ್ದು? ನಮ್ದು. ನಮ್ಮ ಅಪ್ಪ ಇದ್ರು. ನಮ್ಮ ಅಪ್ಪನದ್ರಿಂದ ಈ ಆಸ್ತಿ ಪೇಪರ್ ಹೊಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧ್ವಾನ ಮಾಡ್ಬಿಟ್ರು. ಚೆನ್ನಾಗಿದ್ವಿ. ಇವಾಗ ಮಾಡ್ತಾ ಇದೀವಿ ಲೇಔಟ್. ಅಲ್ಲಿ ಬಂದು ಕಲ್ಲಾಟ ಮಾಡೋದು, ಫೋನ್ ತೆಗಿಯೋದು, ಇದು ಮಾಡೋದು ಎಲ್ಲ ಮಾಡ್ತಾರೆ ಸರ್. ಆವಾಗ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡಿ ಅಂದ್ರೆ ಒಂದೇ ಕೊಡಿದ್ರಲ್ಲ, ಆವಾಗಿಂದ ನಡೀತಾನೆ ಇದೆ. ಅವನ್ ಬಂದು ಅವ್ರ ಮನೆಗೆ ಹೋಗಿ ಕೇಳಿದ್ದೀನಿ ಏನೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿಣ್ಣೂರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ಇಷ್ಟು ವರ್ಷಗಳು ಜೊತೆಯಲ್ಲಿದ್ದು 4 ವರ್ಷದಿಂದ ಈಗ ದೂರ ಇದ್ದಾರೆ. ಆಸ್ತಿಯೇ ಇದೆಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಇದು ಸಿವಿಲ್ ವ್ಯಾಜ್ಯ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇನೋ ಹತ್ತಿದೆ. ಆದ್ರೆ ಇದನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ, ಅಲ್ಲಿವರೆಗೂ ಎಲ್ಲಿರ್ತಾರೆ ಅನ್ನುವಂತ ಪ್ರಶ್ನೆ. ಏನ್ ಹೇಳ್ತಾ ಇದ್ದಾರೆ? ಪೊಲೀಸರೇನಾದ್ರೂ ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸುವಂತ ಪ್ರಯತ್ನಗಳನ್ನೇನಾದ್ರೂ ಮಾಡಿದ್ರಾ, ಹೇಗೆ? ಅಶ್ವಿನಿ, ಖಂಡಿತ ಕೋಟಿ ಆಸ್ತಿಯನ್ನ ಬರ್ಸ್ಕೊಂಡು ಏನು ಗಂಡ ಮತ್ತೆ ಅತ್ತೆಯನ್ನ ಪತ್ನಿ ಹೊರದಬ್ಬಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಎಲೆಪೇಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ಸುಮಾರು ಸಾಕಷ್ಟು ವರ್ಷಗಳಿಂದ 4 ವರ್ಷಗಳಿಂದನೂ ಕೂಡ 4 ವರ್ಷಗಳಿಂದಾನೇ ತನ್ನ ಪತ್ನಿ ಗಂಡನನ್ನ ಮತ್ತೆ ಆಕೆಯ ಅತ್ತೆಯನ್ನ ಹೊರದಬ್ಬಿರುವಂತದ್ದು. ಏನಂತಂದ್ರೆ ಸಾಕಷ್ಟು ಗಂಡ ಬಂದು ಈಗಾಗಲೇ ಡಯಾಲಿಸಿಸ್ಗೆ ಸುಮಾರು ಸಾಕಷ್ಟು ವರ್ಷಗಳಿಂದ ಒಳಗಾಗಿರುವಂತದ್ದು. ಗಂಡನ ಜೊತೆ ಸಂಸಾರ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಸುಮಾರು 10 ವರ್ಷಗಳಿಂದ ಕೂಡ 2 ಮಕ್ಕಳು ಕೂಡ ಆಗಿರುವಂತದ್ದು. ಆದ್ರೆ 2 ಮಕ್ಕಳು ಆಗಿದ್ರು ಕೂಡ ಏನು ಈ ಪಾಪಿ ಪತ್ನಿ ತನ್ನ ಗಂಡನನ್ನ ಡಯಾಲಿಸಿಸ್ಗೆ ಸಾಕಷ್ಟು ಹಣವನ್ನ ವಹಿಸಬೇಕಾಗುತ್ತೆ ಅಂತ ಹೇಳಿ ತನ್ನ ಗಂಡನ ಬಳಿ ಇದ್ದಂತಹ ಅತ್ತೆನ ಬಳಿ ಇದ್ದಂತಹ ಕೋಟಿ ಆಸ್ತಿಯನ್ನ ಬರ್ಸ್ಕೊಂಡು 4 ವರ್ಷಗಳಿಂದ ಹೊರದಬ್ಬಿರುವಂತದ್ದು. 4 ವರ್ಷಗಳಿಂದನೂ ಕೂಡ ಆಕೆ ಅಂದ್ರೆ ಗಂಡ ಮತ್ತೆ ಆಕೆ ಅತ್ತೆ ಅಂದ್ರೆ ತನ್ನ ಕಿರಿಯ ಮಗನ ಜೊತೆ 4 ವರ್ಷಗಳಿಂದ ಇದ್ರು. ಆದ್ರೆ ಕಿರಿಯ ಮಗನ ಮನೆಯಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಏನು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮತ್ತೆ ಎಸ್ಪಿಗೆ ಏನು ಗಂಡ ವಿಶ್ವನಾಥ್ ದೂರನ್ನ ಕೊಟ್ಟಿರುವಂತದ್ದು. ಜೊತೆಗೆ ಪತ್ನಿ ಏನು ರಾಧಮ್ಮ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ನಮ್ಮ ಆಸ್ತಿಯನ್ನ ಉಳಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪಾಪ ಏನು ತನ್ನ ಪತ್ನಿಯಿಂದನೇ ಗಂಡ ಮತ್ತೆ ಅವರ ತಾಯಿ ಇಬ್ರು ಕೂಡ ಇವತ್ತು ಹೊರ ಬಿದ್ದಿರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರು ಕೂಡ ಪ್ರಕರಣವನ್ನ ಸಿವಿಲ್ ವ್ಯಾಜ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಕೋರ್ಟಲ್ಲೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ರೆ. ಆದ್ರೆ ಈ ರೀತಿಯಾಗಿ ನನ್ನ ಪತ್ನಿನೇ ಈ ರೀತಿಯಾಗಿ ಮಾಡಿದ್ರಲ್ಲ ಅಂತಕ್ಕಂಥ ವೇದನೆಯನ್ನ ಈಗ ಗಂಡ ತೋಡ್ಕೊಳ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಸಪ್ತಪದಿ ತುಳಿದು ಮನೆಗೆ ಬೆಳಕಾಗಿ ಬಂದಂತವಳೆ ಮನೆಯಲ್ಲಿದ್ದಂತವರನ್ನ ಹೊರಗೆ ಹಾಕಿರುವಂತಹ ಘಟನೆ ನಡೆದಿರೋದು. ಪತ್ನಿ ಮದುವೆಯಾದ ನಂತರದಲ್ಲಿ ಮನೆಗೆ ಬಂದಿದ್ದಾಳೆ. ಆ ನಂತರದಲ್ಲಿ ಪತಿ ಹಾಗೂ ಅತ್ತೆಯನ್ನೇ ಹೊರಗೆ ಹಾಕಿದ್ದಾಳೆ. ಮನೆಗೆ ಬೆಳಕಾಗಬೇಕಿದ್ದವಳು ಒಂದು ರೀತಿಯಲ್ಲಿ ಈಗ ಮನೆಗೆ ಗ್ರಹಣ ಬಡದಂತಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಸ್ತಿಗಾಗಿ ಪತಿ ಹಾಗೂ ಅತ್ತೆಯನ್ನೇ ಹೊರ ಹಾಕಿದ್ದಾಳೆ ಯಾಯ್ನಾತಿ.
ಬದುಕು ಬೀದಿಗೆ ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. 35 ವರ್ಷದ ಹಿಂದೆ ರಾಧಮ್ಮ ಹಾಗೂ ವಿಶ್ವನಾಥ್ ಇಬ್ರು ಕೂಡ ಮದುವೆ ಆಗಿದ್ರು. ಗಂಡ ಹೆಂಡತಿ ಅತ್ತೆ ಇಬ್ಬರದ್ದು ಸುಖಿ ಸಂಸಾರ ಅನ್ನುವಂತಿತ್ತು. ಆದ್ರೆ ಈಗ ಆಸ್ತಿಗಾಗಿ ಈ ರೀತಿ ಆಗಿರೋ ಗಂಡನ ಆಸ್ತಿಯ ಮೇಲೆ ಕಣ್ಣು ಬಿಟ್ಟಿದೆ. ಆ ನಂತರದಲ್ಲಿ ಅತ್ತೆ ಹಾಗೂ ಗಂಡನನ್ನೇ ಹೊರಗೆ ಹಾಕಿದ್ದಾರೆ. 4 ವರ್ಷದ ಹಿಂದೆ ಆಸ್ತಿಯನ್ನ ಈ ರಾಧಮ್ಮ ಲಪಟಾಯಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾವಾಗ ಆಸ್ತಿ ಸಿಕ್ತೋ ಆಸ್ತಿ ಸಿಗೋವರೆಗೂ ಅಷ್ಟೇ. ಆ ನಂತರದಲ್ಲಿ ಅತ್ತೆಯನ್ನೇ ಹೊರಗೆ ಹಾಕಿದ್ದಾರೆ. ಅತ್ತೆ ಎಲ್ಲಿ ಹೋಗ್ಲಿ, ನಾನು ಇಷ್ಟು ವರ್ಷ ಬಾಳಿ ಬದುಕಿದಂತ ಮನೆ, ನಾನು ಎಲ್ಲಿ ಹೋಗ್ಬೇಕು ಅಂತ ಅಳ್ತಾ ಇದ್ದಾರೆ. ಇವ್ರಿಗೆ ನಿಮ್ಗೆ ಸಂಬಂಧ ಏನಾಯ್ತು? ಏನಾಯ್ತು ಸಂಬಂಧ? ಏನಾಗೈತೆ? ಏನಾಯ್ತು ನಿಮಗೆ? ನನ್ನ ತಂಗಿ ಗಂಡನ ಅಳಿಯ ಅವರು ಇವರೆಲ್ಲ ಸೇರ್ಕೊಂಡು ಆಸ್ತಿ ಹೊಡೆದು ಬಿಟ್ರು. ಯಾರ್ದು? ನಮ್ದು. ನಮ್ಮ ಅಪ್ಪ ಇದ್ರು. ನಮ್ಮ ಅಪ್ಪನದ್ರಿಂದ ಈ ಆಸ್ತಿ ಪೇಪರ್ ಹೊಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಅಧ್ವಾನ ಮಾಡ್ಬಿಟ್ರು. ಚೆನ್ನಾಗ ಇದ್ವಿ. ಇವಾಗ ಮಾಡ್ತಾ ಇದೀವಿ ಲೇಔಟ್. ಅಲ್ಲಿ ಬಂದು ಕಲ್ಲಾಟ ಮಾಡೋದು, ಫೋನ್ ತೆಗಿಯೋದು, ಇದು ಮಾಡೋದು ಎಲ್ಲ ಮಾಡ್ತಾರೆ ಸರ್. ಆವಾಗ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡಿ ಅಂದ್ರೆ ಒನ್ಯಾಗ ಹೊಡಿದ್ರಲ್ಲ, ಆವಾಗಿಂದ ನಡೀತಾನೆ ಇದೆ. ಅವನ್ ಬಂದು ಅವ್ರ ಮನೆಗೆ ಹೋಗಿ ಕೇಳಿದ್ದೀನಿ ಏನೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ಇಷ್ಟು ವರ್ಷಗಳ ಜೊತೆಯಲ್ಲಿದ್ದು 4 ವರ್ಷದಿಂದ ಈಗ ದೂರ ಇದ್ದಾರೆ. ಆಸ್ತಿಯೇ ಇದೆಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಇದು ಸಿವಿಲ್ ವ್ಯಾಜ್ಯ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇನೋ ಹತ್ತಿದೆ. ಆದ್ರೆ ಇದನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ, ಅಲ್ಲಿವರೆಗೂ ಎಲ್ಲಿರ್ತಾರೆ ಅನ್ನುವಂತ ಪ್ರಶ್ನೆ. ಏನ್ ಹೇಳ್ತಾ ಇದ್ದಾರೆ? ಪೊಲೀಸರು ಏನಾದ್ರೂ ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸುವಂತ ಪ್ರಯತ್ನಗಳನ್ನೇನಾದ್ರೂ ಮಾಡಿದ್ರಾ, ಹೇಗೆ? ಅಶ್ವಿನಿ, ಖಂಡಿತ ಕೋಟಿ ಆಸ್ತಿಯನ್ನ ಬರ್ಸ್ಕೊಂಡು ಏನು ಗಂಡ ಮತ್ತೆ ಅತ್ತೆಯನ್ನ ಪತ್ನಿ ಹೊರದಬ್ಬಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ನಗರದ ಎಲೆಪೇಟೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ಸುಮಾರು ಸಾಕಷ್ಟು ವರ್ಷಗಳಿಂದ 4 ವರ್ಷಗಳಿಂದನೂ ಕೂಡ 4 ವರ್ಷಗಳಿಂದಾನೇ ತನ್ನ ಪತ್ನಿ ಗಂಡನನ್ನ ಮತ್ತೆ ಆಕೆಯ ಅತ್ತೆಯನ್ನ ಹೊರದಬ್ಬಿರುವಂತದ್ದು. ಏನಂತಂದ್ರೆ ಸಾಕಷ್ಟು ಗಂಡ ಬಂದು ಈಗಾಗಲೇ ಡಯಾಲಿಸಿಸ್ಗೆ ಸುಮಾರು ಸಾಕಷ್ಟು ವರ್ಷಗಳಿಂದ ಒಳಗಾಗಿರುವಂತದ್ದು. ಗಂಡನ ಜೊತೆ ಸಂಸಾರ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಸುಮಾರು 10 ವರ್ಷಗಳಿಂದ ಕೂಡ 2 ಮಕ್ಕಳು ಕೂಡ ಆಗಿರುವಂತದ್ದು. ಆದ್ರೆ 2 ಮಕ್ಕಳು ಆಗಿದ್ರು ಕೂಡ ಏನು ಈ ಪಾಪಿ ಪತ್ನಿ ತನ್ನ ಗಂಡನನ್ನ ಡಯಾಲಿಸಿಸ್ಗೆ ಸಾಕಷ್ಟು ಹಣವನ್ನ ವಹಿಸಬೇಕಾಗುತ್ತೆ